ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. 50 ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಚಾಲನೆ. ಮಂಡ್ಯ ತಾಲೂಕು ಕೆರಗೋಡು ಹೋಬಳಿಯ ಆಲಕೆರೆ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಜೂರಾಗಿರುವ 50 ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ PLD ಬ್ಯಾಂಕ್ ನಿರ್ದೇಶಕರಾದ ಕೃಷ್ಣೇಗೌಡ, ಕಾಂಗ್ರೆಸ್ ಮುಖಂಡರಾದ ರವಿ ತೇಜ, ನವೀನ್, ಗ್ರಾಮಸ್ಥರು ಆಚರಿಸಿದರು. ನೀರು ತೆಗಿ ಇಲ್ಲಿ ಕ್ಲಾಸ್ ಮಾಡಿ ನಿಂತ್ಕೊಳ್ಳಿ ಹಾಗೆ ಸರ್ ಸತ್ಯಪರ ಊರು ಬಾರ 25 ವರ್ಷಗಳ ನಂತರ ಭಾಳ ದೊಡ್ಡ ಕರ್ನಾಟಕದಲ್ಲಿ ದೊಡ್ಡ ಜಾತ್ರಾ ಮಹೋತ್ಸವ ಮತ್ತು ಕೊಂಡೋತ್ಸವ ಆಲ್ಕೆರೆಯ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೀತದೆ. ಅದರ ಪ್ರಯುಕ್ತವಾಗಿ ಆ ಊರಿನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಕಳೆದ 1 ತಿಂಗಳ 15 ದಿನದಿಂದ ಒಂದು ಸಭೆಯನ್ನು ಮಾಡಿದ್ವಿ. ಅದರ ಪ್ರಯುಕ್ತವಾಗಿ ಇವತ್ತು 50 ಲಕ್ಷ ರೂಪಾಯಿನ SCP ಗ್ರ್ಯಾಂಟಲ್ಲಿ ಬಿಡುಗಡೆ ಮಾಡಿದ್ದೀನಿ. ಶೀಘ್ರದಲ್ಲೇ ರಸ್ತೆ ಆಗುತ್ತೆ. ಇನ್ನು 30 ಲಕ್ಷ ರೂಪಾಯಿನ ಜನರಲ್ ಗ್ರ್ಯಾಂಟ್ ಬಿಡುಗಡೆ ಮಾಡಿದ್ದೀನಿ, ಅದು ರಸ್ತೆ ಆಗ್ತದೆ. ನಂತರ ಆಲ್ಕೆರೆಯಿಂದ ಕಿಲಾರದವರೆಗೆ 1 ಕೋಟಿ ರೂಪಾಯಿ PWDಯಲ್ಲಿ ಟೆಂಡರ್ ಆಗಿದೆ, ಆ ರಸ್ತೆನೇ ಆಗುತ್ತೆ. ಮತ್ತೆ ಸಣ್ಣ ಪುಟ್ಟದ್ದು ಏನಾಗಬೇಕು ಅವನ್ನೆಲ್ಲ ಕೂಡ ಅಭಿವೃದ್ಧಿಯನ್ನು ಹಂತವಾಗಿ ಇನ್ನು 2 ತಿಂಗಳೊಳಗಡೆ ಮಾಡಿ ಜಾತ್ರಾ ಮಹೋತ್ಸವಕ್ಕೆ ಈ ಊರನ್ನು ಸಜ್ಜುಗೊಳಿಸ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.